ಚೈತ್ರ ಕುಂದಾಪುರ ಮುಖ ಮುಚ್ಚಿಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಬರುವ ಅವಶ್ಯಕತೆ ಏನಿತ್ತು? ಇದೀಗ ಬಿಸಿ ಬಿಸಿ ಚರ್ಚೆಯೊಂದು ನಡೆಯುತ್ತಿದೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಚೈತ್ರ ಕುಂದಾಪುರ 64 ದಿನಗಳ ನಂತರ ಹೊರಬಂದಿದ್ದಾರೆ. ಆದರೆ ಅದು ಮುಖ ಮುಚ್ಚಿಕೊಂಡು, ಅಂದರೆ ಮುಖಕ್ಕೆ ಮಾಸ್ಕ್, ಕಣ್ಣಿಗೆ ಗಾಗಲ್ಸ್ ಹಾಕಿಕೊಂಡು ಹೊರಗೆ ಹೋಗುವಂತಹ ಅವಶ್ಯಕತೆ ಏನಿತ್ತು ಎಂದು ಚಿಂತಿಸುವ ಅಭಿಮಾನಿಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಸೀಸನ್ 11ರ ರಿಯಾಲಿಟಿ ಶೋನಲ್ಲಿ 64 ದಿನಗಳನ್ನು ಪೂರೈಸಿ ಹೊರಗೆ ಬಂದಿರುವ ಚೈತ್ರ ಕುಂದಾಪುರ ಅವರು ಶೈಲಿಯೇ ಭಿನ್ನವಾಗಿದೆ. ಕಣ್ಣಿಗೆ ಗಾಗಲ್ಸ್, ದುಬಾರಿ ಸೀರೆ ಧರಿಸಿ ರಗಡ್ ಲುಕ್ಕಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರನ್ನು ನೋಡಿದ ಅಭಿಮಾನಿಗಳು ಶಿಳ್ಳೆ ಚಪ್ಪಾಳೆ ಮೂಲಕ ಚೈತ್ರ ಚೈತ್ರ ಎಂದು ಕೂಗಿದ್ದಾರೆ. ಅರೆರೆ, ಇದೇನಿದು? ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಅರ್ಧದಲ್ಲೇ ಹೊರಗೆ ಬಂದಿದ್ದೇಕೆ ಎಂದು ಆಶ್ಚರ್ಯ ಪಡುವವರಿಗೆ ಉತ್ತರ ಇಲ್ಲಿದೆ. ಬಿಗ್ ಬಾಸ್ ರಿಯಾಲಿಟಿ ಶೋ ಸ್ಪರ್ಧಿಯಾಗಿರುವಂತಹ ಚೈತ್ರ ಕುಂದಾಪುರ 65 ದಿನಗಳನ್ನು ಕಳೆದಿದ್ದಾರೆ. ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಪಂಚಾಯಿತಿ ವೇಳೆ ಜನರಿಂದ ಸೇವ್ ಆಗಿದ್ದ ಚೈತ್ರ ದೊಡ್ಡದಾಗಿ ಭಾಷಣ ಮಾಡಿದ್ದರು. ಜನರು ತಮ್ಮನ್ನು ಸೇವ್ ಮಾಡಿದ್ದಕ್ಕೆ ಪುಸ್ತಕದಲ್ಲಿ ಹುಡುಕಿದರೂ ಸಿಗದಂತಹ ದೊಡ್ಡ ದೊಡ್ಡ ಮಾತುಗಳನ್ನಾಡಿ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದರು. ಆದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಅನಾರೋಗ್ಯ ಹಾಗೂ ವೈಯಕ್ತಿಕ ಕಾರಣಗಳ ನೆಪವೊಡ್ಡಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂತಹ ಶೋಭಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಇದರ ಬೆನ್ನಲ್ಲಿಯೇ ಚೈತ್ರ ಕುಂದಾಪುರ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿರುವುದಕ್ಕೆ ಬೇರೆಯದೇ ಕಾರಣವಿದೆ. ಇವರು ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗೆ ಬಂದಿಲ್ಲ. ಬದಲಾಗಿ ಕೋರ್ಟ್ ಕೇಸಿನ ವಿಚಾರಣೆಗೆ ಬರುವಂತೆ ವಾರೆಂಟ್ ಜಾರಿಯಾಗಿದ್ದ ಕಾರಣ ಬಿಗ್ ಬಾಸ್ ಅನುಮತಿಯನ್ನು ಪಡೆದು 1-2 ಗಂಟೆಗಳ ಅವಧಿಯಲ್ಲಿ ಕೋರ್ಟ್ಗೆ ಬಂದು ವಿಚಾರಣೆ ಎದುರಿಸಿ ಹೋಗಿದ್ದಾರೆ ಎನ್ನಲಾಗಿದೆ. ಈ ಹಿಂದೆಯೂ ಕೂಡ ಅನಾರೋಗ್ಯದ ಕಾರಣದಿಂದ ಚೈತ್ರ ಕುಂದಾಪುರ ಅವರು 5ನೇ ವಾರದಲ್ಲಿ ಬಿಗ್ ಬಾಸ್ ಮನೆಯ ಸ್ನಾನದ ಕೋಣೆಯ ಆವರಣದಲ್ಲಿ ಕುಸಿದು ಬಿದ್ದಿದ್ದರು. ಈ ವೇಳೆ ಚಿಕಿತ್ಸೆ ಪಡೆಯುವುದಕ್ಕಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದರು. ಆಗ ರಿಯಾಲಿಟಿ ಶೋ ತಂಡದಿಂದ ಚಿಕಿತ್ಸೆ ನೀಡಲು ನಿಯೋಜನೆ ಮಾಡಲಾದ ವೈದ್ಯರಿಂದ ಚಿಕಿತ್ಸೆಯನ್ನು ಪಡೆದು ವಾಪಸ್ ಮನೆಯೊಳಗೆ ಹೋಗಿದ್ದರು. ಆದರೆ ಈ ವೇಳೆ ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಹೊರಗೆ ಏನೆಲ್ಲ ಚರ್ಚೆ ನಡೆಯುತ್ತಿದೆ ಎಂದು ಹೇಳುವ ಮೂಲಕ ಕಿಚ್ಚನ ಪಂಚಾಯಿತಿಯಲ್ಲಿ ಕ್ಷಮೆಯನ್ನ ಕೇಳಿದರು. ಇನ್ನು ಚೈತ್ರ ಕುಂದಾಪುರ ಅವರ ಕೋರ್ಟ್ ಕೇಸ್ ಹಿನ್ನೆಲೆ ಏನು ಗೊತ್ತಾ? ಚೈತ್ರ ಕುಂದಾಪುರ ಅವರು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ 2023ರಲ್ಲಿ ಬೈಂದೂರಿನ ಉದ್ಯಮಿಯಾದಂತಹ ಗೋವಿಂದ ಬಾಬು ಪೂಜಾರಿಗೆ ಬಿಜೆಪಿ ಎಂಎಲ್ಎ ಟಿಕೆಟ್ ಕೊಡಿಸುವುದಾಗಿ ನಂಬಿಸಿ 5 ಕೋಟಿ ರೂಪಾಯಿ ಪಡೆದು ವಂಚಿಸಿದ್ದರು ಎಂಬ ಆರೋಪ ಕೇಳಿಬಂದಿತ್ತು. ಈ ಹಣದಲ್ಲಿ ಚೈತ್ರ ಕುಂದಾಪುರ ಹಾಗೂ ಅವರ ಸಂಗಡಿಗರು ಮನೆ ಕಟ್ಟಿಸಿಕೊಳ್ಳುವುದು, ಜಮೀನು ಖರೀದಿ, ಚಿನ್ನಾಭರಣ ಖರೀದಿ ಸೇರಿದಂತೆ ಮಾಡಿದ್ದರು. ಇದರ ಬೆನ್ನಲ್ಲಿಯೇ ಸಿಸಿಬಿ ಪೊಲೀಸರು ಅವರನ್ನು ಬಂಧಿಸಿದ್ದರು. ನಂತರ ವಿಚಾರಣೆ ನಡೆಸಿ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಿ ಜೈಲಿಗಟ್ಟಿದ್ದರು. ಜಾಮೀನಿನ ಮೇಲೆ ಹೊರಬಂದಿರುವಂತಹ ಚೈತ್ರ ಕುಂದಾಪುರ ಬಿಗ್ ಬಾಸ್ ರಿಯಾಲಿಟಿ ಶೋ ಸೀಸನ್ 11ಕ್ಕೆ ಸ್ಪರ್ಧಿಯಾಗಿ ಹೋಗಿದ್ದಾರೆ. ಇದೀಗ ಅದೇ ಕೋರ್ಟ್ ಕೇಸ್ ಹಿನ್ನೆಲೆಯಲ್ಲಿ ವಿಚಾರಣೆಗೆಂದು ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಎನ್ನಲಾಗಿದೆ.